ಇದು ಪಬ್ಲಿಕ್ ಟಿವಿಯ ಭಾನುವಾರದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ತಪ್ಪಿಸಿಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಎಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಈಗಾಗಲೇ ಕೋರ್ಟ್ನಿಂದ ಅನುಮತಿ ಪಡೆದು ಅರೆಸ್ಟ್ ವಾರೆಂಟ್ ಮತ್ತು ಪಾಸ್ಪೋರ್ಟ್ ರದ್ದತಿಗೂ ಕೂಡ ಕೋರ್ಟ್ನಿಂದ ಈಗಾಗಲೇ ಅನುಮತಿ ಸಿಕ್ಕಿದೆ. SIT ಎಲ್ಲ ಮಾಹಿತಿಯನ್ನು ಪಡೆದೇ ದೊಡ್ಡದೊಂದು ಬಲೆಯನ್ನು ಹೆಣೆದಿದೆಯಾ, ಪ್ರಜ್ವಲ್ ರೇವಣ್ಣರನ್ನ ಕೆಡ್ಡಾಕೆ ಕೆಡಬೋದಕ್ಕೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲಿಗೆ ಹೋಗಿದ್ದಾರೆ, ಆರಂಭದಲ್ಲಿ ಆತ ಎಲ್ಲಿದ್ದ, ಈಗ ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಈ ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಸ್ತುತ ಎಲ್ಲಿದ್ದಾರೆ ಅಂತ. ಪ್ರಜ್ವಲ್ ಬಗ್ಗೆ ಮಾಹಿತಿ ಇಟ್ಕೊಂಡೇ SIT ಅವರು ಅರೆಸ್ಟ್ ವಾರೆಂಟ್ ಅನ್ನ ಪಡೆದ್ರ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹಾಗಾದ್ರೆ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ, ಯಾವ ದೇಶವನ್ನು ಸುತ್ತಾಡಿದ್ದಾರೆ, ಹೇಗೆ ಪ್ರಯಾಣ ಮಾಡಿದ್ದಾರೆ, ಯಾವುದರಲ್ಲಿ ಪ್ರಯಾಣ ಮಾಡಿದ್ದಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನ ಇವತ್ತಿನ ಈ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೆಲ್ಲ ಮಾಹಿತಿ ಆಲ್ಮೋಸ್ಟ್ SIT ಅವರಿಗೆ ಇದೆ ಅಂತ ಅನ್ನಿಸ್ತಾ ಇದೆ. ಅದೆಲ್ಲವನ್ನ ಇಟ್ಕೊಂಡು ಮಾಹಿತಿಯನ್ನ ಪಡ್ಕೊಂಡೇನೆ ಕೋರ್ಟ್ ಮೊರೆ ಹೋಗಿದ್ರ SIT ಅವರು. ಪ್ರಜ್ವಲ್ ಮಾಹಿತಿ ಪಿನ್ ಟು ಪಿನ್ SITಗೆ ಗೊತ್ತಿದೆಯಾ? ಪ್ರಜ್ವಲ್ ಮೂವ್ಮೆಂಟ್ಸ್ ಅನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇದೆಯಾ SIT? ಆರಂಭದಲ್ಲಿ ಬೆಂಗಳೂರಿನಿಂದ ಎಲ್ಲಿಗೆ ಹೋದ್ರು, ಅಲ್ಲಿಂದ ಮತ್ತೆಲ್ಲಿಗೆ ತೆರಳಿದ್ರು, ಹೇಗೆ ಅವರು ಒಂದು ಜಾಗದಿಂದ ಒಂದು ಜಾಗಕ್ಕೆ ಪಾಸ್ ಆಗ್ತಾ ಹೋದ್ರು, ಇದೆಲ್ಲವೂ ಕೂಡ SIT ಅವರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನಮ್ಮ ದೇಶದ ಒಳಗಡೆ ಆಗಿದ್ರೆ, ಯಾವುದೇ ರಾಜ್ಯ ಆಗಿದ್ರೂ ಕೂಡ ಅಲ್ಲಿಗೆ ಹೋಗಿ ಅಲ್ಲಿ ಆತನನ್ನು ಅರೆಸ್ಟ್ ಮಾಡಿ ಲೋಕಲ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಬಾಡಿ ವಾರೆಂಟ್ ತಗೊಂಡು ಕರ್ನಾಟಕಕ್ಕೆ ಕರ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಆದರೆ ಇದು ಹಾಗಲ್ಲ. ಆತ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು ವಿದೇಶದಿಂದ ಆತನನ್ನು ಕರೆತರಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಕೆಲವೊಂದು ಕ್ರಿಮಿನಲ್ಸು ಅಥವಾ ಕೆಲವೊಂದು ಅಪರಾಧಿಗಳು ಅಂತ ಘೋಷಿತರಾದವರೇ ಇವತ್ತಿಗೂ ಕೂಡ ವಿದೇಶದಲ್ಲಿ ಬಿಂದಾಸಾಗಿ ಓಡಾಡ್ಕೊಂಡು ನಿಂತಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಇನ್ನೂ ಕೂಡ ಆಗಿಲ್ಲ. ಆ ರೀತಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ SIT. ಯಾವುದೇ ಕಾರಣಕ್ಕೂ ಕೂಡ ಟಾರ್ಗೆಟ್ ಮಿಸ್ ಆಗಬಾರ್ದು. ಏಪ್ರಿಲ್ 26ನೇ ತಾರೀಕು ಮತದಾನ ಮಾಡಿದ ಬಳಿಕ ಪ್ರಜ್ವಲ್ ಹೋದದ್ದಾದರೂ ಎಲ್ಲಿಗೆ ಅಂತಕ್ಕಂಥ ಪ್ರಶ್ನೆ. ಮೊದಲು ಬೆಂಗಳೂರು ಏರ್ಪೋರ್ಟ್ನಿಂದ ಜರ್ಮನಿಗೆ ಪ್ರಜ್ವಲ್ ಪಲಾಯನವಾಗ್ತಾರೆ. ಈಗ ಸದ್ಯಕ್ಕೆ ಪ್ರಜ್ವಲ್ ಇರೋದಾದರೂ ಎಲ್ಲಿ? ಹಾಗಾದ್ರೆ ಈಗ ಪ್ರಜ್ವಲ್ ಎಲ್ಲಿದ್ದಾರೆ? SITಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು? SIT ಅವರು ಕಲೆ ಹಾಕಿರ್ತಕ್ಕಂಥ ಇನ್ಫಾರ್ಮೇಶನ್ ಏನು? ಅಲ್ಲಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರಾ, ಅಥವಾ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿ ಅಲ್ಲಿ ಅರೆಸ್ಟ್ ಮಾಡಿ ಇಲ್ಲಿಗೆ ವಶಕ್ಕೆ ಪಡ್ಕೋತಾರ? ಮುಂದಿನ SIT ಅವರ ನಡೆ ಏನು ಅಂತಕ್ಕಂಥ ಪ್ರಶ್ನೆ. ಸದ್ಯಕ್ಕಂತೂ ಒಂದು ಕ್ಲಿಯರ್ ಆಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತಕ್ಕಂಥ ಎಕ್ಸಾಕ್ಟ್ ಲೊಕೇಶನ್ SIT ಅವರಿಗೆ ಸಿಕ್ಕಿದೆ. ಕೇವಲ ಈಗಿರ್ತಕ್ಕಂಥದ್ದಲ್ಲ, ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಟಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿಗೆ ಹೋದ್ರು, ಅಲ್ಲಿ ಎಷ್ಟು ದಿನ ಇದ್ದರು, ಅಲ್ಲಿಂದ ಮುಂದಕ್ಕೆ ಎಲ್ಲಿ ಪ್ರಯಾಣ ಮಾಡಿದ್ರು, ಅಲ್ಲಿ ಎಷ್ಟು ದಿನ ಇದ್ದರು, ಆನಂತರ ಯಾವ ರೀತಿ ಪ್ರಯಾಣ ಮಾಡಿದ್ರು, ಈಗೆಲ್ಲಿದ್ದಾರೆ, ಈ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಕೂಡ SIT ಅವರಿಗೆ ಗೊತ್ತಿದೆ. ಸೊ ಏನಾಯಿತು ಹಾಗಾದರೆ? SIT ಅವರಿಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ ಆದರೂ ಏನು? ಅಷ್ಟು ಸುಲಭವಾಗಿ ಪ್ರಜ್ವಲ್ ರೇವಣ್ಣನನ್ನು ವಿದೇಶದಿಂದ ಕರ್ಕೊಂಡು ಬಂದುಬಿಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆಂದರೆ ಇವತ್ತಿಗೆ 23ನೇ ದಿನ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 23 ದಿನ ಆಯಿತು. 23 ದಿವಸದಿಂದಲೂ ಕೂಡ ಆತನನ್ನು ಕರ್ಕೊಂಡು ಬರುವಂತಹ ಹರಸಾಹಸವನ್ನು SIT ಅವರು ಪಟ್ಟಿದ್ದಾರೆ. ಇಲ್ಲಿ ತನಕ ಸಕ್ಸಸ್ ಆಗಿಲ್ಲ, ಬಟ್ ಇನ್ನು ಮುಂದೆ ಸಕ್ಸಸ್ ಆಗ್ತಾರಾ? ಯಾಕೆಂದರೆ ಕೋರ್ಟೇ ಪರ್ಮಿಷನ್ ಕೊಟ್ಟಿದೆ, ಕೋರ್ಟೇ ಅರೆಸ್ಟ್ ವಾರೆಂಟ್ ಕೊಟ್ಟಿದೆ, ಕೋರ್ಟೇ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಅನುಮತಿಯನ್ನು ಕೊಟ್ಟಿದೆ. ಆದರೆ ಇದೆಲ್ಲ ಪ್ರೋಸೆಸ್ ನಡೆಯೋದಕ್ಕೆ ಸ್ವಲ್ಪ ದಿನಗಳು ಬೇಕಾಗಬಹುದು. ಅಲ್ಲಿ ತನಕ ಆತ ಅಲ್ಲಿಂದ ಬೇರೆ ಕಡೆಗೂ ಹೋಗಬಹುದು, ಗೊತ್ತಿಲ್ಲ.
ಬಟ್ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ ಆತ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈ ಪ್ರಶ್ನೆಗೆ SIT ಅವರು ಸದ್ಯಕ್ಕೆ ಮಾಹಿತಿಯನ್ನು ಕಂಡುಕೊಂಡಿದ್ದಾರೆ, ಇನ್ಫಾರ್ಮೇಶನ್ ಪಡ್ಕೊಂಡಿದ್ದಾರೆ. ಆಸ್ಟ್ರಿಯಾದ ಸಾಲ್ಸ್ಬರ್ಗ್ನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ರೈಟ್ ನೌ. ಈಗ ಆತ ಯುರೋಪಿನ ಮತ್ತೊಂದು ರಾಷ್ಟ್ರವಾಗಿರ್ತಕ್ಕಂಥ ಆಸ್ಟ್ರಿಯಾದ ಸಾಲ್ಸ್ಬರ್ಗ್ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಆಸ್ಟ್ರಿಯಾದ ಸಾಲ್ಸ್ಬರ್ಗ್ ಅಂತಕ್ಕಂಥ ಒಂದು ನಗರ, ಆ ನಗರದಲ್ಲಿ ಸದ್ಯಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಬೀಡು ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಬೆಂಗಳೂರಿನಿಂದ ಆರಂಭದಲ್ಲಿ ಆತ ಜರ್ಮನಿಗೆ ಪ್ರಯಾಣ ಮಾಡ್ತಾರೆ, ಜರ್ಮನಿಯ ಮ್ಯೂನಿಕ್ಗೆ. ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ಗೆ ಆತ ಪ್ರಯಾಣ ಮಾಡ್ತಾರೆ. ಬುಡಾಪೆಸ್ಟ್ನಿಂದ ಆಸ್ಟ್ರೇಲಿಯಾದ ವಿಯನ್ನಾಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ವಿಯನ್ನಾದಿಂದ ಸಾಲ್ಸ್ಬರ್ಗ್ಗೆ ಪ್ರಜ್ವಲ್ ಜರ್ನಿ ಮಾಡಿದ್ದಾರೆ. ಸದ್ಯಕ್ಕೆ ಸಾಲ್ಸ್ಬರ್ಗ್ನ ಸ್ಟಾರ್ ಹೋಟೆಲ್ ಒಂದರಲ್ಲಿ ಪ್ರಜ್ವಲ್ ವಾಸ್ತವ್ಯವನ್ನ ಹೂಡಿದ್ದಾರೆ. ಸ್ನೇಹಿತರ ಜೊತೆ ಹೋಟೆಲ್ನಲ್ಲಿ ತಂಗಿದ್ದಾರೆ ಪ್ರಜ್ವಲ್ ಅಂತಕ್ಕಂಥ ಮಾಹಿತಿ. ಅಂದರೆ ಪ್ರಜ್ವಲ್ ಅವರ ಟ್ರಾವೆಲ್ ಹಿಸ್ಟ್ರಿ ಇದೆಯಲ್ಲ, ಆತ ಎಷ್ಟು ಜಾಗಗಳನ್ನು ಬದಲಾಯಿಸಿದ್ದಾರೆ ಅಂತಕ್ಕಂಥದ್ದು. ಬೆಂಗಳೂರಿನಿಂದ ಹೊರಟಂತಹ ಪ್ರಜ್ವಲ್ ರೇವಣ್ಣ ನೇರವಾಗಿ ಜರ್ಮನಿಯ ಮ್ಯೂನಿಕ್ಗೆ ಹೋಗಿ ಇಳಿತಾರೆ. ಮ್ಯೂನಿಕ್ನಿಂದ ಹಂಗೇರಿಯ ಬುಡಾಪೆಸ್ಟ್ಗೆ ಅವರು ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಯಾಕೆಂದರೆ ಅವಾಗ ಇನ್ನೂ ಇದು ತುಂಬ ಹೀಟ್ ಆಗಿರಲಿಲ್ಲ, ಈಸಿಯಾಗಿ ಮ್ಯೂನಿಕ್ನಿಂದ ಬುಡಾಪೆಸ್ಟ್ಗೆ ಹೋಗಿದ್ರು. ಲುಕೌಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸ್ ಯಾವುದೂ ಅವಾಗ ಇಶ್ಯೂ ಆಗಿರಲಿಲ್ಲ. ಅಲ್ಲಿಂದ ವಿಯನ್ನಾ, ಅಂದರೆ ಇದು ಆಸ್ಟ್ರಿಯಾಗೆ ಬರುತ್ತೆ, ವಿಯನ್ನಾ ಅಂತಂದ್ಬಿಟ್ಟು ಹಂಗೇರಿ ಬುಡಾಪೆಸ್ಟಿಂದ ವಿಯನ್ನಾಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ವಿಯನ್ನಾದಿಂದ ಸಾಲ್ಸ್ಬರ್ಗ್ಗೆ ಬಂದು ಕೂತಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಯುರೋಪಿಯನ್ ಕಂಟ್ರೀಸ್ ವೀಸಾ ತೊಗೊಂಡ್ಬಿಟ್ರೆ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಓಡಾಡ್ಬೋದು. ಒಂದೊಂದು ದೇಶಕ್ಕೂ ಇಂಡಿವಿಜುವಲ್ ಆಗಿ ವೀಸಾ ತೊಗೊಳೋದು ಬೇಕಾಗಿಲ್ಲ. ಕೆಲವು ದೇಶ, ಲಂಡನ್ ಅಂದರೆ ಬ್ರಿಟನ್ ಅಂಥ ದೇಶಗಳನ್ನ ಬಿಟ್ಟರೆ ನೀವು ಒಂದು ಸರ್ತಿ ಅಲ್ಲಿ ವೀಸಾ ತೊಗೊಂಡ್ಬಿಟ್ರೆ ಅಲ್ಲಿನ ಎಲ್ಲ ದೇಶಗಳಲ್ಲೂ ಕೂಡ ಓಡಾಡ್ಬೋದು ಒಂದು ವೀಸಾ ಇಟ್ಕೊಂಡು. ಅದರಲ್ಲೂ ಪ್ರಜ್ವಲ್ ರೇವಣ್ಣಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ಇರೋದ್ರಿಂದ ಆತನ ಪ್ರಯಾಣ ಬಹಳ ಸುಲಭ. ಯಾವುದೇ ದೇಶಕ್ಕೆ ಬೇಕಾದರೂ ಹೋಗ್ಬಿಟ್ಟು ಅರೈವಲ್ ವೀಸಾ ತೊಗೋಬೋದು. ಅಷ್ಟೆಲ್ಲ ಅನುಕೂಲ ಇರಬೇಕಾದ್ರೆ ಇಷ್ಟು ಟ್ರಾವೆಲ್ ಮಾಡಿಲ್ಲ ಅಂತಂದರೆ ಖಂಡಿತವಾಗಿ ಇದೆಲ್ಲ ಮಾಹಿತಿ SITಗೆ ಸಿಕ್ಕಿದೆ. SIT ಅವರು ಇದೆಲ್ಲವನ್ನು ಕೂಡ ತುಂಬ ಕ್ಲೋಸ್ ವ್ಯೂನಲ್ಲಿ ನೋಡ್ತಾ ಇದ್ದಾರೆ. ಈತ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ವಿಚಾರ, ಎಲ್ಲಿ ತಂಗಿದ್ದಾರೆ ಅನ್ನೋ ವಿಚಾರ SITಗೆ ಗೊತ್ತಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಪ್ರಜ್ವಲ್ ರೇವಣ್ಣ 23 ದಿನಗಳಿಂದ ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರು, ಎಲ್ಲಿ ತಂಗಿದ್ರು, ಸದ್ಯಕ್ಕೆ ಎಲ್ಲಿದ್ದಾರೆ, ಎಲ್ಲ ವಿಚಾರಗಳು ಕೂಡ ಗೊತ್ತಿದೆ. ಇದರಿಂದ SITಗೆ ಸಿಗೋ ಅಡ್ವಾಂಟೇಜ್ ಏನು ಅಂತ, ಯಾಕೆಂದರೆ ಈಗಾಗಲೇ ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ, ಹಾಗೆಯೇ ಪಾಸ್ಪೋರ್ಟ್ ರದ್ದತಿಗೆ ಆದೇಶ ಕೊಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಆತನನ್ನು ರೀಚ್ ಆಗುವ ವೇಳೆಗೆ ಅಲ್ಲಿಂದ ಆತ ಜಾಗ ಖಾಲಿ ಮಾಡಿದರೆ ಮುಂದೇನು ಅಂತ ಪ್ರಶ್ನೆ. ಅರವಿಂದ, ಕಳೆದ ತಿಂಗಳ 27ನೇ ತಾರೀಕು ಎಲೆಕ್ಷನ್ ಮುಗಿದ ಮಾರನೇ ದಿನ ಪ್ರಜ್ವಲ್ ದೇಶವನ್ನು ತೊರೆದಿದ್ರು. ಬೆಂಗಳೂರನ್ನು ಬಿಟ್ಟು ಜರ್ಮನಿಗೆ ಹೋಗಿ ಸೇರಿಕೊಂಡ್ರು. ಅದಾದ ಬಳಿಕ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಗೊತ್ತಾಗ್ತಿದೆ. ಅಂದರೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸ್ಕೊಂಡು ಅಕ್ಕಪಕ್ಕದ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಅವರು ವಿದೇಶಕ್ಕೆ ಹೋದ ನಂತರ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಅವರ ಮೇಲೆ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಈ ಪ್ರಕರಣಗಳನ್ನು ಇಟ್ಟುಕೊಂಡು ಇದೀಗ ನ್ಯಾಯಾಲಯದಿಂದ SIT ಪೊಲೀಸರು ವಾರೆಂಟನ್ನು ಪಡೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ವಾರೆಂಟ್ ಏನಾದರೂ SIT ಪೊಲೀಸರಿಗೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಸಿಕ್ಕಿದ್ರೆ ಅವರು CBIಯನ್ನು ಸಂಪರ್ಕ ಮಾಡ್ತಾರೆ. ಹೀಗಾಗಿ ಕೋರ್ಟಿಂದ ಇವರಿಗೆ ವಾರೆಂಟ್ ಜಾರಿಯಾಗಿದೆ, ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಇದಕ್ಕೂ ಒಂದಷ್ಟು ಸಮಯ ಹಿಡಿಯಬಹುದು. ಇದು ದೀರ್ಘಕಾಲದ ಪ್ರೋಸೆಸ್ಸು. ಈಗಾಗಲೇ ಗೃಹ ಸಚಿವರೇ ಹೇಳಿದಂತೆ ನಮ್ಮ ತನಿಖಾ ಸಂಸ್ಥೆಗಳು ವಿದೇಶಕ್ಕೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳು ಸಹಾಯವನ್ನು ಪಡೆದು ಆ ಮುಖಾಂತರ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ದೇಶದಲ್ಲಿದ್ದರೂ ಕೂಡ ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡಿ ಇವರಿಗೆ ಆ ಸಂಬಂಧಪಟ್ಟಂತಹ ದೇಶಕ್ಕೆ ವರ್ಗಾವಣೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಇಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆ ಅನ್ನೋ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದೀಗ SIT ಅಧಿಕಾರಿಗಳು ಇರೋದು. ಹೀಗಾಗಿ ಆದಷ್ಟು ಬೇಗ ವಾರೆಂಟನ್ನು ಪಡೆದುಕೊಂಡು ಆ ಮುಖಾಂತರ ಇವರ ಪಾಸ್ಪೋರ್ಟ್ ಏನಿದೆ, ರಾಜತಾಂತ್ರಿಕ ಪಾಸ್ಪೋರ್ಟ್, ಅದನ್ನು ರದ್ದುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇದೀಗ ಕಾರ್ಯವನ್ನು ಮಾಡ್ತಿದ್ದಾರೆ. ಓಕೆ, ಇವಾಗ ಕೋರ್ಟ್ನಿಂದ ಬಂದಿರತಕ್ಕಂಥ ಆದೇಶ SIT ಅವರಿಗೆ
ಎಷ್ಟರ ಮಟ್ಟಿಗೆ ಅನುಕೂಲ ಆಗಬಹುದು ಅಂತ ಮೂರ್ತಿ? ಅಂದರೆ ಇಂತಹ ಪ್ರಕರಣಗಳಲ್ಲಿ ಆರೋಪಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ SIT ಪೊಲೀಸರು ಅರ್ಜಿಯನ್ನು ಮನೆಯ ನ್ಯಾಯಾಧೀಶರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ವಾರೆಂಟನ್ನು ಹೊರಡಿಸ್ತಾರೆ, ಆದೇಶವನ್ನು ಹೊರಡಿಸ್ತಾರೆ. ಇನ್ನು ಆ ಆದೇಶ ಕೂಡ ಸಿಕ್ಕಿಲ್ಲ. ಹೀಗಾಗಿ ವಾರೆಂಟ್ ಹೊರಡಿಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳು ಬರ್ತಿದ್ದಾವೆ. ಆದರೆ ಇನ್ನೂ ನಿಖರವಾಗಿ ವಾರೆಂಟ್ ಬಂದಿದೆಯಾ, ಇನ್ನು SIT ಅಧಿಕಾರಿಗಳ ಕೈ ಸೇರಿದ್ಯಾ, ಮನೆಯ ನ್ಯಾಯಾಧೀಶರು ವಾರೆಂಟನ್ನು ಜಾರಿಗೊಳಿಸಿದಾರಾ, ಇದಿನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಹೀಗಾಗಿ ವಾರೆಂಟ್ ಇವರ ಕೈ ಸೇರಬೇಕು. ಆ ವಾರೆಂಟನ್ನು ಹಿಡಿದುಕೊಂಡು ಇವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು, ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಮನವಿಯನ್ನು ಸಲ್ಲಿಸಬೇಕು. ಆ ಬಳಿಕವಷ್ಟೇ ಈ ಪ್ರೋಸೆಸ್ಗಳೆಲ್ಲ ಆಗೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಈಗಾಗ ನಮ್ಮ ಪೊಲೀಸರು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರೂಲ್ಸು ರೆಗ್ಯುಲೇಷನ್ಸು ಬೇರೆ ಬೇರೆ ರೀತಿ ಇರುತ್ತೆ. ಹೀಗಾಗಿ ಸ್ವಲ್ಪ ಇದು ಸಮಯ ಹಿಡಿಯಬಹುದು. ಅದರೊಳಗೆ ಒಂದು 7-8 ದಿನಗಳ ಒಳಗೆ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಹ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾವಾಗ ಒನ್ಸ್ ವಾರೆಂಟ್ ಜಾರಿಯಾಗುತ್ತೋ ಆ ಬಳಿಕ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ಕೋಬೋದು ರಾಜ್ಯ ಸರ್ಕಾರ. ಯಾಕಂತ ಹೇಳಿದ್ರೆ ಇಂಥ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿತ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಇವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸ್ಬೋದು. ಆ ಬಳಿಕ ರಾಜ್ಯದ ತನಿಖಾ ಸಂಸ್ಥೆ SIT ಈ ಪ್ರಕರಣವನ್ನು ಈಗ ತನಿಖೆ ನಡೆಸ್ತಿರ್ತಕ್ಕಂಥ SIT CBIಗೆ ಮನವಿಯನ್ನು ಸಲ್ಲಿಸ್ಕೊಳ್ಬಹುದು. CBIಗೆ ಮನವಿ ಸಲ್ಲಿಸಿ ಆತ ಎಲ್ಲಿದ್ದಾನೆ ಪತ್ತೆ ಮಾಡಿಕೊಡಿ, ಕೋರ್ಟ್ನಿಂದ ವಾರೆಂಟ್ ಆಗಿದೆ, ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಆ ಬಳಿಕ CBI ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಯಾರ್ಯಾರು ಅಂದರೆ 196 ವಿಶ್ವಸಂಸ್ಥೆಯ ಸದಸ್ಯತ್ವದಡಿ ನೋಂದಾಯಿಸಿಕೊಂಡಂತಹ ದೇಶಗಳು ಯಾವಿದಾವೆ ಅಂಥ ದೇಶಗಳಿಗೆ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗುತ್ತೆ. ಈ ವ್ಯಕ್ತಿಯ ಹೆಸರು, ಚಹರೆ, ಈತನ ಈ ಯಾವ ವೃತ್ತಿಯಲ್ಲಿದ್ದಾರೆ, ಯಾವ ಕೆಲಸವನ್ನು ಮಾಡ್ತಿದ್ರು, ಈಗ ಹೇಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಇಮೇಜ್ಗಳನ್ನು ಕೊಟ್ಟು ಈತ ಸಿಕ್ಕಿದಂತಹ ಪಕ್ಷದಲ್ಲಿ ಅರೆಸ್ಟ್ ಮಾಡಿಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ.